ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ದೇವನಹಳ್ಳಿಯಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಒಳಗೆ ಹೋಗೋಣ, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ನಮಗೋಸ್ಕರ ಒಳ್ಳೆ ಅರ್ಚಕರು ಕಾಯ್ತಾ ಇದ್ದಾರೆ, ಅವ್ರ ಹತ್ರ ತಿಳ್ಕೊಳ್ಳೋಣ. ಬನ್ನಿ. ಇದೊಂದು ವಿಚಾರ ಏನಂತ ಹೇಳಿದ್ರೆ, ದೇವನಹಳ್ಳಿನ ದೇವ್ರುಗಳ ತವರೂರು ಅಂತ ಕರೀತಾರೆ. ಇಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಒಂದೊಂದು ದೇವಸ್ಥಾನ ನಿಮ್ಗೆ ಸಿಗುತ್ತೆ. ಅಂಥದ್ರಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಅದರಲ್ಲಿ ವೇಣುಗೋಪಾಲ ಸ್ವಾಮಿಯವರು ಒಡವೆ ಅಲಂಕಾರ ವಿಚಾರದಲ್ಲಿ 2ನೇ ಸ್ಥಾನದಲ್ಲಿ ಬರ್ತಾರೆ. 1ನೇ ಸ್ಥಾನ ಮೇಲ್ಕೋಟೆಯಲ್ಲಿರುವಂಥ ಚೆಲುವನಾರಾಯಣ ಸ್ವಾಮಿ, 2ನೇ ಸ್ಥಾನ ಇವ್ರಿಗೆ ಸಲ್ಲಿಸಿದ್ದು. ಇನ್ನು ಹೆಚ್ಚಿನ ಮಾಹಿತಿ ನಾವು ನಮ್ಮ ಅರ್ಚಕರ ಹತ್ರ ಕೇಳ್ಕೊಂಡು ತಿಳ್ಕೊಳ್ಳೋಣ. ಅಂದರೆ ಒಳಗಡೆ ಏನೇನಿದೆ, ಯಾವ ಥರ ಇದರದ್ದು ಇತಿಹಾಸ ಏನು, ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ, ಯಾವ ರೀತಿ ಇದು ಉದ್ಭವಗೊಳ್ತು, ಯಾರು ಇದನ್ನು ಕಟ್ಟಿಸಿದ್ರು, ಎಲ್ಲ ಇದ್ರ ಬಗ್ಗೆ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ ನೋಡೋಣ. ನಮಸ್ಕಾರ ಅರ್ಚಕರೇ, ಭಾಳ ಖುಷಿ ಆಯಿತು ನಿಮ್ಮನ್ನು ನೋಡಿ. ನಾವು ಚಿಕ್ಕಂದಿನಿಂದ ನಿಮ್ಮನ್ನೇ ನೋಡ್ತಾ ಇದ್ದೀವಿ. ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬಂದಾಗೆಲ್ಲ ನಿಮ್ಮನ್ನೇ ನೋಡ್ತಿದ್ವಿ. ನೀವೇ ಇಲ್ಲಿ ಸುಮಾರು ವರ್ಷಗಳಿಂದ ಸ್ವಾಮಿಗೆ ಸೇವೆಗಳನ್ನ ಸಲ್ಲಿಸ್ತಾ ಇದ್ದೀರಿ. ನಮಗೆ ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳಿ. ಯಾಕೆಂದರೆ ನಾನು ದೇವನಹಳ್ಳಿ ಕೋಟೆ ಬಗ್ಗೆ, ಆಮೇಲೆ ಆವತಿ ಬೆಟ್ಟದ ಬಗ್ಗೆ, ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಬಗ್ಗೆ ಎಲ್ಲದೂ ಒಂದು ಲಿಂಕ್ ಇದೆ ಅಂತ ತಿಳ್ಕೊಂಡು ಈ ಇತಿಹಾಸನ ಎಲ್ಲರೂ ತಿಳಿಸೋಣ ಅನ್ನೋ ಉದ್ದೇಶದಿಂದ ಇದನ್ನು ಶೂಟ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವೇ ಹೇಳಿದ್ರೆ ಚಂದ. ಹೆಸರು ಬಂದು ಗೋಪಾಲಕೃಷ್ಣ ಭಟ್ಟರ್ ಅಂತೇಳಿ, ನಮ್ಮ ತಂದೆಯವ್ರು ಬಂದು ಸೇತುರಾಮಾಚಾರಿ ಅಂತ. ಇದನ್ನು ಬಂದು ಸುಮಾರು 600 ವರ್ಷಗಳಾಗಿದೆ ಈ ದೇವಸ್ಥಾನ ಕಟ್ಟಿ. ಆಗ ಬೆಂಗಳೂರು ಕೆಂಪೇಗೌಡ ವಂಶಸ್ಥರು ರಣಬೇರೇಗೌಡ ಮಲಬೇರೇಗೌಡ ಅಂತೇಳಿ ಆವತಿ ಪಳ್ಳೆಗಾರ, ಅವರು ತಮಿಳುನಾಡು ಕಡೆಯಿಂದ ವಲಸೆ ಬಂದು ಆವತಿ ಬೆಟ್ಟದ ಬಿಡ್ತತ್ರ ಗುಡಿಸ್ಲು ಹಾಕ್ಕೊಂಡು ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಹೀಗೆ ವಾಸ ಮಾಡ್ಕೊಂಡಿದ್ದಬೇಕಾದ್ರೆ ಒಂದು ಸಲ ಜೋರಾಗಿ ಮಳೆ ಗಾಳಿ ಬಂದ್ಬಿಟ್ಟು ಅವ್ರು ಗುಡ್ಸಲು ಸಾಮಾನೆಲ್ಲ ಮಳೆ ಕಿತ್ಕೊಂಡು ಹೊರಟೋಗ್ಬಿಡ್ತೈತೆ. ಸರಿ, ಮಳೆ ಕಿತ್ಕೊಂಡು ಬಿಡ್ತಲ್ಲ, ಏನೋ ಸಿಕ್ಕಿದ ಸಾಮಾನು ತೊಗೊಂಡ್ರಂತೆ. ಒಂದು ಕಸ ಗುಡ್ಸೋ ಪರ್ಕೆ ಒಂದು ಗುತ್ತಕ್ಕೆ ಹೋಗಿ ಸಿಕ್ಕೊಂಡಿತ್ತಂತೆ. ಕಿತ್ತರೆ ಬರುತ್ತೆ ಪರ್ಕೆ, ತಾನೇ ನಮ್ಗೇನಕ್ಕೆ ಬೇಕು, ಪರ್ಕೆ ಬೇಡ ಅಂತ ಬಿಟ್ಬಿಟ್ಟು ಒಂದು ಮರದ ಕೆಳಗೆ ಆಶ್ರಯ ಮಾಡ್ಕೊಂಡು ಮರದ ಕೆಳಗೆ ಜೀವನ ಮಾಡ್ಕೊಂಡಿರೋಣ ಅಂದ್ಬಿಟ್ಟು ಮರದ ಕೆಳಗಿದ್ದು ಮಲ್ಕೊಂಡಿದ್ರೆ ರಾತ್ರಿ ಕನಸಿನಲ್ಲಿ ಅವ್ರಿಗೆ ಆ ಪರ್ಕೆ ಸಿಕ್ಕೊಂಡಿರ್ತಾರೆ. ಹುತ್ತದಲ್ಲಿ 7 ಕೊಪ್ಪರಿಕೆ ಹಣ, ವೇಣುಗೋಪಾಲ ಸ್ವಾಮಿ, ತಿಮ್ಮರಾಯ ಸ್ವಾಮಿ 2 ದೇವರಿದೆ, 2 ದೇವಸ್ಥಾನ ಕಟ್ಟಿ ಅಂತ ಸ್ವಪ್ನವಾಯ್ತಂತ ರಾತ್ರಿ. ಸರಿ, ಬೆಳಗ್ಗೆ ಎದ್ದು ಏನು ರಾತ್ರಿ ಈ ಥರ ಸ್ವಪ್ನವಾಯ್ತಲ್ಲ ಅಂದ್ಬಿಟ್ಟು ಬೆಳಗ್ಗೆ ಹೋಗಂತ ಇದು ಮಾಡಿದ್ರೆ ಕೊಪ್ಪರಿಕೆ ಅಂದರೆ ಎಲ್ಲ ಕಡಾಯಿನಲ್ಲಿ ಹುಟ್ಟಿಟ್ಟವ್ರು ಭೂಮಿನೆಲ್ಲ. ಹೌದು, ಅದನ್ನು ತಗೊಂಡು ತಿಮ್ಮರಾಯ ಸ್ವಾಮಿ ಅಂದರೆ ವೆಂಕಟರಮಣ ಸ್ವಾಮಿ, ಅದನ್ನು ಅಲ್ಲಿ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಇನ್ನೊಂದು ದೇವಸ್ಥಾನನ ಕೋಟೆ ಕಟ್ಟಬೇಕು ಅಂತ, ಇನ್ನೊಂದು ಎಲ್ಲಿ ಕಟ್ಟಬೇಕು ಅಂದ್ಬಿಟ್ಟು ಇಲ್ಲಿ ಬಂದು ದ್ಯಾವಣ್ಣಗೌಡ ಅಂತ ಈ ಊರು ಪಳ್ಳೆಗಾರ ಸಣ್ಣದಾಗಿ ಮಣ್ಣಿನ ಕೋಟೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾನೆ. ಹಾಗೇನು ಈ ಊರಿಗೆ ಹೆಸರಿರಲಿಲ್ಲ. ನನ್ನ ಹೆಸರೇನು ಕಟ್ಟ, ನಿನ್ನ ಹೆಸರೇ ಕಟ್ಕೊಂಡು ಒಪ್ಪಂದ ಮಾಡಿಕೊಂಡು ದ್ಯಾವಣ್ಣನಹಳ್ಳಿ, ದೇವನಹಳ್ಳಿ ಅಂತೇಳಿ ಹೆಸರಾಗಿರ್ತಕ್ಕಂಥದ್ದು. ಆಗಿಂದ ರೂಢಿಗೆ ಬಂದಿರ್ತಕ್ಕಂಥ ದೇವನ ದೊಡ್ಡಿ ಕೂಡ ಹೇಳ್ತಾರೆ, ದೇವನಗುಡ್ಡಿ ಅಂತ ರೂಢಿಯಾಗಿ ಬಂದಿರ್ತಕ್ಕಂಥ ದೇವನಹಳ್ಳಿ ಅಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಸುಮಾರು 600 ವರ್ಷ ಆಗಿರ್ತಕ್ಕಂಥದ್ದು. ಈಗ ಇತಿಹಾಸದಲ್ಲಿ ಏನಾಗಿದೆ ಅಂದರೆ ಟಿಪ್ಪು ಏನಂದ್ರೆ ಬರೀ ಹುಟ್ಟಿದ ಊರಷ್ಟೇ, ಟಿಪ್ಪು ಹುಟ್ಟಿದ ಊರಷ್ಟೇ. ಇಲ್ಲಿ ಹಿಂದಿನವ್ರು ಹೇಳ್ತಾ ಇದ್ದ ಕತೆ, ನಮ್ಮ ಹಿರಿಯೆಲ್ಲ ಹೇಳ್ತಾ ಇದ್ದ ಕತೆ ಏನಂತಂದರೆ, ಟಿಪ್ಪು ಅವ್ರ ತಂದೆ ಹೈದರಾಲಿ ಬಂದು ಅವ್ರು ಕೋಲಾರ ಡಿಸ್ಟ್ರಿಕ್ಟ್ ಬೂದಿಕೋಟೆಯಲ್ಲಿ ಹುಟ್ಟಿ ಇಲ್ಲಿ ದೇವನಹಳ್ಳಿಗೆ ವಲಸೆ ಬಂದು ಅವ್ರ ಜೀವನಾಧಾರಕ್ಕೆ ಏನೂ ಇರಲಿಲ್ಲ ಅಂತ. ಹೌದು ಹೌದು. ಆಗ ಬ್ರಾಹ್ಮಣರ ಮನೆಯಲ್ಲಿ, ದೋಂಡೂರಾಯರ ಮನೆಯಲ್ಲಿ ಹಸುಗಳು ಬೇಯಿಸ್ಕೊಂಡು ಕೆಲಸಕ್ಕೆ ಇದ್ದಂತೆ. ಒಂದು ದಿವಸ ಎಷ್ಟೊತ್ತಾದ್ರೆ ಊಟಕ್ಕೆ ಬರೋದು, ಏನು ಕೆಲಸದನ್ನು ಇಷ್ಟೊತ್ತಿಗೆ ಊಟಕ್ಕೆ ಬರಲಿಲ್ಲ ಅಂತ ಅವನು ಕರ್ಕೊಂಡು ಬರೋಣ ಅಂತ ಹೋದರೆ ಟೋಪಲ್ಲಿ ಹಸುಗೆ ಬಿಟ್ಬಿಟ್ಟು ಬಿಸ್ಲಿಕ್ಕೆ ಒಂದು ಮರಕೆಳಗೆ ಮಲ್ಕೊಂಡಿದ್ರೆ ಒಂದು ನಾಗರ ಎಡೆ ಎತ್ಕೊಂಡು ತಲೆ ಮೇಲೆ ಆಡ್ತಾ ಇತ್ತಂತೆ. ಸಾಮಾನ್ಯಗಿರಲ್ಲ, ಏನೋ ಇವ್ರಿಗೆ ಯೋಗ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಹೋಳಿಗೆ ಅಂದರೆ ತುಂಬ ಇಷ್ಟ, ಹೋಳಿಗೆ ಮಾಡಿಬಿಟ್ಟು ಏನು ನಂಗೆ ಹೋಳಿಗೆ ಊಟ ಇರ್ತಾಯಿದ್ರು, ನಿಮ್ಗೆ ಒಳ್ಳೆಯ ಯೋಗ ಇದೆ, ನಿಮ್ಮ ಮನೇಲಿ ದನ ಮೇಸ್ಕೊಂಡು ನನಗೆ ಹೀಗೆ ಇರಬೇಕಾದ್ರೆ ಅದೇ ಸೈನ್ಯದಲ್ಲಿ ಊರೂರು ಸಂಚಾರ ಬರೋರಂತೆ. ಜನ ಯಾವ ಥರ ಜೀವನ ಮಾಡ್ತಾರೆ, ಅವ್ರ ಕಷ್ಟ ಏನು ಅಂತ ಬಂದಾಗ ಅವ್ರ ಹತ್ರ ಕುದುರೆ ಮಾಲಿಶ್ ಮಾಡಿ ಕೆಲಸಕ್ಕೆ ಸೇರ್ಕೊಂಡು ಸೇನಾಧಿಪತಿ ಮೈಸೂರು ದಿವಾನ ಅಂತ ಹೇಳೋ ಪದ್ಧತಿ. ಆಗ ಇಲ್ಲಿ ಮಿಲಿಟ್ರಿ ಸೈನ್ಯದವರು ಆಗ ಊರೂರು ಸಂಚಾರ ಬರೋರಂತೆ. ಬಂದಾಗ ಅವ್ರ ಹತ್ರ ಕುದುರೆ ಮಾಲಿಶ್ ಮಾಡಿ ಸೇರಿಕೊಂಡು ಆಮೇಲೆ ಮೈಸೂರು ಶ್ರೀರಂಗಪಟ್ಟಣಕ್ಕೆ ಹೋದ ಅಂತ ಒಂದು ಪದ್ಧತಿ. ಆಮೇಲೆ ಯಾರು ಪಳ್ಳೆಗಾರ ಯಾರೂ ಇಲ್ಲ. ಆಮೇಲೆ ಬಂದು ಟಿಪ್ಪು ಇಲ್ಲಿ ನಾನು ಹುಟ್ಟಿದ ಊರು ಅಂತ ಅವನು ಸುಬಾರ್ ತಗೊಂಡು ಇದು ಮಾಡಿದ್ರಿಂದ ಟಿಪ್ಪು ಕೋಟೆ ಅಂತ ಹೇಳ್ತಾರೆ. ಹೌದೌದು, ಸುಮಾರು ಜನ ಟಿಪ್ಪು ಕೋಟೆ ಅಂತ ಹೇಳ್ತಾರೆ. ಬಟ್ ಅವರು ವಶಪಡಿಸ್ಕೊಂಡಿದ್ದು ಅಂದರೆ ಅದು ಅಂದರೆ ಅವರ ಆಡಳಿತದಲ್ಲಿ ಇದೊಂದು ಭಾಗ ಮೈಸೂರು ಅಂದರೆ ಆಗ ಅವ್ರು ಹಂಗೆ ಫೇಮಸ್ ಮಾಡಿದ್ರು. ಬಟ್ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೆಂಪೇಗೌಡರು ಕೂಡ ಇವರು ವಂಶಸ್ಥರೇ ಅಂತ ಹೇಳ್ತಾರೆ. ಆಮೇಲೆ ಇದೇನೆಂದರೆ ಕರ್ನಾಟಕದಲ್ಲಿ ಮೇಲುಕೋಟೆ ಬಂದು ಒಡವೆಗಳಲ್ಲಿ ಮೇಲುಕೋಟೆ ಬಂದು ಪ್ರಥಮ ಸ್ಥಾನ.
ವೈರಮುಡಿ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನ. ಇಲ್ಲಿ ನವರತ್ನ ಕಿರೀಟ ಇರ್ತಕ್ಕಂಥದ್ದು ಸ್ವಾಮಿದು 2ನೇ ಸ್ಥಾನ. ಕರ್ನಾಟಕದಲ್ಲಿ 2ನೇ ಸ್ಥಾನ ಒಡವೆಗಳಿರ್ತಕ್ಕಂಥ ದೇವಸ್ಥಾನ ಇದು. ಅದು ಮಾಘ ಶುದ್ಧ ಪೂರ್ಣಿಮೆ ಮಕಾ ನಕ್ಷತ್ರದ ರಥೋತ್ಸವಕ್ಕೆ ಅವರು ಒಂದು ದಿವಸ ಮಾತ್ರ ನಾವು 1-2 ಅವರ್ ಮಾತ್ರ ತೊಗೊಂಡು ಬರ್ತೀವಿ ಅಷ್ಟೇ. ತಗೊಂಡು ಸ್ವಾಮಿಗೆ ಧರಿಸಿ ತಿರ್ಗಿ ತಗೊಂಡು ಖಜಾನೆಗೆ ತಲುಪಿಸ್ಬಿಡ್ತೀವಿ. ಅದು 2ನೇ ಸ್ಥಾನ ಒಡವೆಗಳಲ್ಲಿ ಇದು ಹಂಗೆ. ಈಗ ಧನುರ್ಮಾಸದಲ್ಲಿ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರಗೊಳ್ತಾರಲ್ಲ, ನಾನು ಕೇಳ್ಪಟ್ಟಿದ್ದು ಧನುರ್ಮಾಸದಲ್ಲಿ ಒಂದಿನ ವೆಂಕಟೇಶ್ವರ ಸ್ವಾಮಿನ ಆರಾಧನೆ ಮಾಡಿದ್ರೆ 1000 ವರ್ಷ ಆರಾಧನೆ ಮಾಡಿ 1000 ವರ್ಷ ಸಮ ಅಂತ ಹೇಳ್ತಾರೆ, ಆರಾಧನೆ ಮಾಡೋಷ್ಟು ಸಮ ಅಂತ ಹೇಳ್ತಾರೆ. ಆಮೇಲೆ ಆವತಿ ಬೆಟ್ಟ ಕೂಡ ತಿರುಪತಿ ಆದಮೇಲೆ ಆ ಥರದ್ದು 7 ಬೆಟ್ಟಗಳಿರೋದು ಆವತಿ ಬೆಟ್ಟ ಅಂತ ಹೇಳ್ತಾರೆ. ಕರೆಕ್ಟಾ? ಹಿಂದಿನವರು ಕೂಡ ನೀವು ಹೇಳಿದಕ್ಕಾದ್ರೆ ಅದು ಸತ್ಯ. ಹಿಂದಿನವ್ರು ಏನು ಮಾಡ್ತಾಯಿದ್ರು ಅಂದರೆ ನಮ್ಮ ಪೂರ್ವಿಕರೇ, ನಮ್ಮ ತಾತ ಮುತ್ತಾತವ್ರ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಅವರು ಬಂದು ತಿರುಪತಿ ವೆಂಕಟೇಶ್ವರನಿಗೆ ತಿರುಪತಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಆಗಿನ ಪರಿಸ್ಥಿತಿ ಏನಿತ್ತೋ ಏನು ಗೊತ್ತಿರಲಿಲ್ಲ. ಆಗ ಇದೇ ಮನೆ ದೇವರು ಅಂಥೇಳಿ ಇದೇ ವೆಂಕಟೇಶ್ವರ, ತಿಮ್ರಾಯ ಅಂದರೆ ವೆಂಕಟೇಶ್ವರನೇ. ಹೌದು. ಅದಕ್ಕೆ ಇಲ್ಲೇ ಅಭಿಷೇಕ ಪೂಜೆ ಮಾಡಿಸಿ ಅಲ್ಲಿ ಹೋಗಿ ಅದಕ್ಕೇನು ಪೂಲಂಗಿ ಸೇವೆ ಅಂತ ಮಾಡಿ ಎಲ್ಲರೂ ಅಲ್ಲೇ ಹೋಗಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರ್ತಕ್ಕಂಥ ಪದ್ಧತಿ ಈಗಲೂ ಕೆಲವು ಜನ ರೂಢಿ ಇದೆ. ನಮ್ಮ ಜನಾಂಗನೂ ರೂಢಿ ಇಟ್ಕೊಂಡಿದ್ದಾರೆ ಅದನ್ನು. ಜತೆ ದ್ವಾದಶ ಮಾಸ ಸಂವತ್ಸರಮೇವ ವರಂಧೆ ಓಂ ದೇವತೆ ಮೂರ್ತಂಚ ಮೂರ್ತಮೇವ ವರಂಧೆ ಚಿತ್ರ ನಕ್ಷತ್ರಂ ಭವತೆ ಚಿತ್ರಂ ಪ್ರಾಣೇ ತತ್ಕರ್ಮ ತತಶ್ಕಮೇವ ಸಮೃದ್ಧಿ. ವೇಣುಗೋಪಾಲ ಚತುರ್ಭುಜ ಶಂಕುಚಕ್ರ, ಇದು ರುಕ್ಮಿಣಿ. ಸ್ವಾಮಿಯರ ಬಲಭಾಗದಲ್ಲಿರ್ತಕ್ಕಂಥದ್ದು ಸಾಲಿಗ್ರಾಮ ಶಿಲೆ. ಇದು ಸ್ವಾಮಿ ಮತ್ತು ಸತ್ಯಭಾಮ ಬಂದು ಕೃಷ್ಣಶಿಲೆ. ಇದು ಸಾಲಿಗ್ರಾಮ ಶಿಲೆಗೆ ರುಕ್ಮಿಣಿಗೇನು ವಿಶೇಷ ಅಂತಂದರೆ ಶಿಲ್ಪಶಾಸ್ತ್ರದಲ್ಲಿ ಇದು ಸಾಲಿಗ್ರಾಮ ಶಿಲೆ ರುಕ್ಮಿಣಿ ದೇವೆ. ಇದಕ್ಕೆ ಶಿಲ್ಪದಲ್ಲಿ ಮೂಗುನ ತಿಳಕ್ಕೆ ಮೂಗು ಚುಚ್ಚಿರ್ತಕ್ಕಂಥದ್ದು ಒಂದು ವಿಶೇಷ. ಇದು ನರಸಿಂಹಸ್ವಾಮಿ ಶ್ರೀನಿವಾಸರ ದೇವ್ರ ಥರ ನಿಂತಿರ್ತಕ್ಕಂಥದ್ದು, ಕಂಬದಲ್ಲಿ ಇರ್ತಕ್ಕಂಥದ್ದು. ಅದು ಹಿಂದೆ ಇದು ಪಕ್ಕದಲ್ಲಿ ಪ್ರಹ್ಲಾದ ಬೆಳೀತಾ ಇರ್ತಕ್ಕಂಥದ್ದು ಅಂತೇಳಿ ಹಿಂದೆ ಇದು ಪಕ್ಕದಲ್ಲಿ. ಅದು ಹಿಂದೆ ನಮ್ಮ ಮುತ್ತಾತವ್ರಿಗೆ ನಾನು ಕಂಬದಲ್ಲಿ ಇದ್ದೀನಿ, ನನಗೆ ಸೇವೆ ಆರಾಧನೆ ಎಲ್ಲ ಮಾಡಿ ಅಂತ ಸ್ವಪ್ನದಲ್ಲಿ ಹೇಳಿ ಇದು ಮಾಡಿದಾಗ ಅದಕ್ಕೆ ಗೂಡು ಕಟ್ಟಿಸಿ ಹಾಗೆ ಕವಚ ಮಾಡಿ ಇಲ್ಲಿ ಸೇವೆ ಮಾಡ್ತಕ್ಕಂಥದ್ದು. ಈ ಕದ್ರಿ ಮನೆ ದೇವರು ಇರ್ತಕ್ಕಂಥವ್ರು, ದೇವರಾಯನದುರ್ಗ ಮನೆ ದೇವರು, ನರಸಿಂಹಸ್ವಾಮಿ ಮನೆ ದೇವರು ಇರ್ತಕ್ಕಂಥವ್ರು ಅವರೆಲ್ಲ ಇದಕ್ಕೆ ಅಭಿಷೇಕ ಪೂಜೆ ನಡೆಸಿ ಇಲ್ಲೇ ಅವರ ಹರಕೆಯನ್ನು ತೀರಿಸ್ಕೊಳ್ತಕ್ಕಂಥದ್ದು ಸೇವೆ. ಇದು ಕಂಬದಲ್ಲೇ ಇರ್ತಕ್ಕಂಥದ್ದಕ್ಕೋಸ್ಕರ ಕಂಬದ ನರಸಿಂಹಸ್ವಾಮಿ ಅಂತೇಳಿ ಇದೊಂದು ವಿಶೇಷ. ನೀವು ಎಲ್ಲ ಕಡೆ ನೋಡಿರ್ಬೋದು, ಅಂದರೆ ಎಲ್ಲ ಕೂತಿರ್ತದೆ, ಇಲ್ಲ ಯೋಗ ನರಸಿಂಹ ಇರ್ತದೆ, ಲಕ್ಷ್ಮೀ ನರಸಿಂಹ ಇರ್ತದೆ. ಇದು ಶ್ರೀನಿವಾಸ ದೇವ್ರ ಥರ ಈ ಥರ ನಿಂತ್ಕೊಂಡಿರ್ತಕ್ಕಂಥ ನರಸಿಂಹಸ್ವಾಮಿ ಇದು ತುಂಬ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ. ತುಂಬ ದಿನ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ದೇವನಹಳ್ಳಿಯಲ್ಲಿರುವಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಒಂದು ಇತಿಹಾಸ ನಿಮ್ಮ ಮುಂದೆ ಚಿಕ್ಕದಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದರ ಇತಿಹಾಸ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಈ ಥರದ ಎಷ್ಟೋ ದೇವಸ್ಥಾನಗಳಿದೆ, ಎಷ್ಟೋ ಇತಿಹಾಸಗಳಿದೆ, ಅದನ್ನು ಎಷ್ಟೋ ಜನ ತಿಳ್ಕೊಬೇಕಾಗಿದೆ. ಆಮೇಲೆ ಇದು ಬೆಂಗಳೂರಿಂದ ಬಹಳ ದೂರ ಏನಿಲ್ಲ, 30 ಕಿಲೋಮೀಟ್ರ್, 30-35 ಕಿಲೋಮೀಟ್ರ್. ಒಂದಿನ ಬಂದು ನೀವು ಇಲ್ಲಿ ಇದ್ದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ನಮಗೆ ಅರ್ಚಕರು ಬಹಳಷ್ಟು ಸಂಗತಿಗಳನ್ನ ಹೇಳಿದ್ರು, ನಮ್ಗೆ ಗೊತ್ತಿಲ್ಲದಿರೋ ಸಂಗತಿನ ತಿಳಿಸಿದ್ರು. ಉಗ್ರ ನರಸಿಂಹಸ್ವಾಮಿ ದೇವ್ರನ್ನ ನಿಂತಿರ್ತಕ್ಕಂಥ ಸ್ತಂಭದಲ್ಲಿ ನಿಂತಿರ್ತಕ್ಕಂಥದ್ದು. ಆಮೇಲೆ ಯಾರಾದರೂ ಅವ್ರು ಪೂಜೆ ಮಾಡಬೇಕು, ಮನೆ ದೇವರು ಉಗ್ರ ನರಸಿಂಹಸ್ವಾಮಿ ಆಗಿದ್ದರೆ ಇಲ್ಲೇ ಬಂದು ಅಭಿಷೇಕ ಮಾಡ್ತಾರಂತೆ. ಸೊ ನೀವು ಸಹ ಬಂದು ನೀವು ಸಹ ನೋಡಿ ನೀವು ಕೂಡ ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು. ಇನ್ನೂ ನಿಮಗೆ ಈ ಥರದ್ದು ಸುಮಾರಷ್ಟು ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಷ್ಟರ ಮಟ್ಟಿಗೆ ನಾವು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಪ್ರಯತ್ನ ಪಡೋದಕ್ಕೆ ನಿಮ್ಮ ಮುಂದೆ ಇನ್ನೂ ಬೇರೆ ಬೇರೆ ದೇವಸ್ಥಾನಗಳು, ಬೇರೆ ಬೇರೆ ನಿಗೂಢವಾದ ಇನ್ನೂ ಸ್ವಾರಸ್ಯಕರವಾದ ವಿಷಯಗಳನ್ನ ನಿಮ್ಮ ಮುಂದೆ ಇಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಬರೀ ನಮ್ಮ ಪೆಪ್ಪರ್ಮೆಂಟ್ ಚಾನಲಲ್ಲಿ ದೇವಸ್ಥಾನಗಳ ಬಗ್ಗೆ ಮಾತ್ರ ಅಲ್ಲ, ಒಂದು ಇತಿಹಾಸದ ಬಗ್ಗೆ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಬಗ್ಗೆ ಆಗಿರ್ಬೋದು, ಎಲ್ಲವುದೂ ನಮ್ಮ ಒಂದು ಏನಂತ ಹೇಳಿದ್ರೆ ಸಾಕುಟುಂಬ ಸಪರಿವಾರ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ನಮ್ಮ ಚಾನಲಲ್ಲಿ ನಿಮಗೆ ಎಲ್ಲವೂ ಸಿಗುತ್ತೆ.
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಆ ಪಕ್ಕದಲ್ಲಿ ಒಂದು ಗಂಟೆ ಕೊಟ್ಟಿರ್ತಾರಲ್ಲ ಅದನ್ನು ಬಾರಿಸೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.